ಪ್ರಜ್ವಲ್ ವಿಡಿಯೋಗಳ ಬಗ್ಗೆ ವಿಜಯೇಂದ್ರಗೆ 5 ತಿಂಗಳ ಹಿಂದೆಯೇ ದೂರು ಕೊಡಲಾಗಿತ್ತು. ಈಗಷ್ಟೇ ಬರ್ತಾ ಇದೆ ಸುದ್ದಿ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ವಿಡಿಯೋಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ 5 ತಿಂಗಳ ಹಿಂದೆಯೇ ದೂರು ನೀಡಲಾಗಿತ್ತು. ಒಂದು ರಹಸ್ಯವಾದ ಪತ್ರವನ್ನ ಬರೆದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ದೂರು ನೀಡಿದ್ರು ದೇವರಾಜೇಗೌಡ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆ ನರಸೀಪುರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಎಚ್.ಡಿ. ರೇವಣ್ಣ ವಿರುದ್ಧ. ಅವರು 2023ರ ಡಿಸೆಂಬರ್ನಲ್ಲೇ ವಿಜಯೇಂದ್ರ ಅವರಿಗೆ ಪತ್ರ ಬರೆದಿದ್ರು. ಪ್ರಜ್ವಲ್ ರೇವಣ್ಣ ಲೈಂಗಿಕ ವಿಡಿಯೋಗಳನ್ನು ಉಲ್ಲೇಖಿಸಿ ಪ್ರಜ್ವಲ್ ರೇವಣ್ಣ ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು, JDS ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು ಅಂತ ದೇವರಾಜೇಗೌಡರು ಪತ್ರವನ್ನ ಬರೆದಿದ್ರು. ದೇವರಾಜೇಗೌಡ ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಹೊಳೆ ನರಸೀಪುರದಿಂದ. JDSನ ಜೊತೆ ಮೈತ್ರಿ ಮಾಡಿಕೊಳ್ಳುವ ಮುಂಚೆ ಈ ವಿಷಯವನ್ನ ಗಮನಕ್ಕೆ ತೆಗೆದುಕೊಳ್ಳಿ ಅಂತ ವಿಜಯೇಂದ್ರಗೆ ಪತ್ರವನ್ನ ಬರೆದಿದ್ರು. ಮೈತ್ರಿ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣನನ್ನ ಅಭ್ಯರ್ಥಿ ಮಾಡಬೇಡಿ ಅಂತ ದೇವರಾಜೇಗೌಡರು ಪತ್ರವನ್ನ ಬರೆದಿದ್ರು. 2023ರ ಡಿಸೆಂಬರ್ನಲ್ಲಿ ಬರೆದಂತಹ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಆ ಪತ್ರವನ್ನ ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಪ್ರಜ್ವಲ್ ವಿಡಿಯೋಗಳು ಈಗಾಗಲೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಕೈ ಸೇರಿದೆ. ಮೈತ್ರಿ ಮಾಡಿಕೊಂಡು ಪ್ರಜ್ವಲ್ಗೆ ಟಿಕೆಟ್ ನೀಡಿದ್ರೆ ಬಿಜೆಪಿಗೆ ಕಳಂಕ ಬರುತ್ತೆ. ಇದು ದೇವರಾಜೇಗೌಡರು 5 ತಿಂಗಳ ಹಿಂದೆ ವಿಜಯೇಂದ್ರಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ವಿಷಯ. ಪ್ರಜ್ವಲ್ ರೇವಣ್ಣನ 2976 ಲೈಂಗಿಕ ವಿಡಿಯೋಗಳಿದ್ದಾವೆ. ಅವುಗಳನ್ನ ಸ್ವತಃ ಪ್ರಜ್ವಲ್ ರೇವಣ್ಣ ಚಿತ್ರೀಕರಿಸಿಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ. ಇಂತಹ ವ್ಯಕ್ತಿ ಜೊತೆ, ಇಂತಹ ಕುಟುಂಬದ ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು ಅಂತ ದೇವರಾಜೇಗೌಡ ಪತ್ರವನ್ನ ಬರೆದಿದ್ರು. ಮೈತ್ರಿ ಮಾಡಿಕೊಂಡು ಪ್ರಜ್ವಲ್ಗೆ ಟಿಕೆಟ್ ಕೊಟ್ರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗುತ್ತೆ. ರಾಷ್ಟ್ರೀಯ ನಾಯಕರೇನಾದ್ರೂ ಈ ದೂರಿನ ಬಗ್ಗೆ, ವಿಡಿಯೋಗಳ ಬಗ್ಗೆ ಸಾಕ್ಷಿ ಕೇಳಿದ್ರೆ ವಿಡಿಯೋ ದಾಖಲೆಗಳನ್ನು ನಾನು ನೀಡ್ತೀನಿ ಅಂತ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ದೇವರಾಜೇಗೌಡ ಹಾಸನದ ಬಿಜೆಪಿ ನಾಯಕ. ಎಚ್.ಡಿ. ರೇವಣ್ಣ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿ. ಹಾಸನದಲ್ಲಿ JDSನ ವಿರುದ್ಧ ರಾಜಕಾರಣವನ್ನ ಮಾಡಿಕೊಂಡು ಬಂದಂತಹ ವ್ಯಕ್ತಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಹೈಕೋರ್ಟ್ಗೆ ಕೇಸನ್ನು ಹಾಕಿದ್ರು ಸ್ವತಃ ವಕೀಲರು ದೇವರಾಜೇಗೌಡ. ತುರ್ತು ರಹಸ್ಯ ಪತ್ರ ಅನ್ನುವ ಹೆಡ್ಲೈನ್ ನಡಿಯಲ್ಲಿ ವಿಜಯೇಂದ್ರ ಅವರಿಗೆ ಪತ್ರವನ್ನ ಬರೆದಿದ್ರು. ರಾಷ್ಟ್ರೀಯ ನಾಯಕರಿಗೆ ಈ ವಿಷಯವನ್ನ ಗಮನಕ್ಕೆ ತನ್ನಿ. ಮೈತ್ರಿ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ, ಮುಜುಗರ ಆಗುತ್ತೆ. ಈ ವಿಷಯವನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತನ್ನಿ ಅಂತ ದೇವರಾಜೇಗೌಡ ಪತ್ರವನ್ನ ಬರೆದಿದ್ರು. ಆ ಪತ್ರದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಹೋಯ್ತಾ ಹೋಗಿಲ್ವಾ ಗೊತ್ತಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜ್ಯದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದವರನ್ನ ಉಚ್ಚಾಟನೆ ಮಾಡಿ ಟ್ವೀಟ್ ಮೂಲಕ JDSನ ಶಾಸಕ ಸಮೃದ್ಧಿ ಮಂಜುನಾಥ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. JDSನ 2ನೇ ಶಾಸಕರಿಂದ ಈ ಒತ್ತಾಯ ಬರ್ತಾ ಇದೆ. ಶರಣಗೌಡ ಕಂದಕೂರು ಅಮಾನತು ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಮತ್ತು GT ದೇವೇಗೌಡರಿಗೆ. ಈಗ ಸಮೃದ್ಧಿ ಮಂಜುನಾಥ್ JDSನ ಶಾಸಕ ಪ್ರಜ್ವಲ್ ರೇವಣ್ಣನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಟ್ವೀಟ್ ಮೂಲಕ ಒತ್ತಾಯ ಮಾಡಿದ್ದಾರೆ. 19 ಶಾಸಕರ ಭವಿಷ್ಯ ಬೇಕು, ರೇವಣ್ಣ ಪ್ರಜ್ವಲ್ ಮುಖ್ಯನ? ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಮೃದ್ಧಿ ಮಂಜುನಾಥ್. JDSನ ಶಾಸಕರು 24 ಗಂಟೆಯಲ್ಲಿ ರೇವಣ್ಣ, ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರನ್ನೂ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸಮೃದ್ಧಿ ಮಂಜುನಾಥ್. JDSನ ಶಾಸಕ, ನಿಮ್ಮ ತೀರ್ಮಾನದ ಮೇಲೆ ನಮ್ಮ ಭವಿಷ್ಯ ಇದೆ, ನಿಮ್ಮ ತೀರ್ಮಾನದ ಮೇಲೆ ನಮ್ಮ ಮುಂದಿನ ಭವಿಷ್ಯ ಇದೆ. ಕಾರ್ಯಕರ್ತರಾಗಿ ರಾಜ್ಯದೆಲ್ಲೆಡೆ ಮುಜುಗರಕ್ಕೊಳಗಾಗಿದ್ದೇವೆ. ಪಕ್ಷದ ಹೆಸರು ಹೇಳಲು ಹೇಸಿಗೆ ಬರುವ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಸಮೃದ್ಧಿ ಮಂಜುನಾಥ್ ಡೀಟೇಲ್ ಆದಂತಹ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಕುಮಾರಸ್ವಾಮಿ ಅವರನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಈ ಕೇಸ್ನ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ
ಸಮೃದ್ಧಿ ಮಂಜುನಾಥ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಒತ್ತಾಯ ಮಾಡಲಾಗ್ತಾ ಇದೆ. JDSನಿಂದ ಸಂಸದ ಪ್ರಜ್ವಲ್ ರೇವಣ್ಣ ತಲೆದಂಡ ಆಗುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.